ಯಾರಿಗೆ ಸಂತೋಷವಿರುವುದಿಲ್ಲ? ಯಾರ ಹೃದಯದಲ್ಲಿ ದುಷ್ಟತ್ವವಿರುತ್ತದೋ ಅವರಿಗೆ. ಈ ದುಷ್ಟತ್ವ ಎಲ್ಲಿಂದ ಬರುತ್ತೆ ಗೊತ್ತಾ? ದುಷ್ಟನಿಂದ ಬರುತ್ತೆ. ದುಷ್ಟನು ಯಾರು ಗೊತ್ತಾ ನಿಮಗೆ? ಸೈತಾನನು. ಸೈತಾನನು ದುಷ್ಟನು. ಅವನು ಬಿಡುಗಡೆ ಮಾಡುವುದೇ ದುಷ್ಟತ್ವ, ದುಷ್ಕಾರ್ಯ. ದುಷ್ಟತ್ವ ಉಳ್ಳವನು ಏನ್ ಮಾಡ್ತಾನೆ? ದುಷ್ಕಾರ್ಯಗಳನ್ನು ಮಾಡುತ್ತಾನೆ. ದುಷ್ಕಾರ್ಯ ಮಾಡುವವರೇ ದುಷ್ಟರಾಗಿರುತ್ತಾರೆ. ದುಷ್ಟರಿಗೆ ನೆಮ್ಮದಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಒಂದು ವೇಳೆ ಈ ದಿನ ನಿಮ್ಮ ಜೀವಿತದಲ್ಲಿ ಸಮಾಧಾನ ಕಣ್ಮರೆಯಾಗಿರೋದಾದ್ರೆ, ಒಂದಲ್ಲ ಒಂದು ಸ್ಥಳದಲ್ಲಿ ದುಷ್ಕಾರ್ಯವು ಮನೆ ಮಾಡ್ಕೊಂಡಿದೆ ಅಂದರ್ಥ. ನಿಮ್ಮ ಮನೆ ಎಷ್ಟೇ ಅಂದವಾಗಿರಬಹುದು, ಎಷ್ಟೇ ಚೆನ್ನಾಗಿ ಕಾಣಿಸುತ್ತಾ ಇರಬಹುದು, ಅಟ್ಟದ ಮೇಲೆಯೋ ಇಲ್ಲವೇ ಸೋಫಾದ ಮೇಲೆಯೋ ಇಲ್ಲವೇ ಮಂಚದ ಕೆಳಗಡೆಯೋ ಯಾವುದೋ ಒಂದು ಮೂಲೆಯಲ್ಲಿ ಇಲಿ ಸತ್ತಿದೆ ಅಂದ್ಕೊಳ್ಳಿ. ಏನು ಸತ್ತಿದೆ? ಇಲಿ ಸತ್ತಿದೆ ಅಂದ್ಕೊಳ್ಳಿ. ನಿಮ್ಮ ಮನೆ ಎಷ್ಟೇ ಅಂದವಾಗಿದ್ರೂ ಸಹ ನಿಮ್ಮ ಮನೆಯಲ್ಲಿ ಹೆಜ್ಜೆ ಇಟ್ರೆ ಏನ್ ಬರುತ್ತೆ ಹೇಳಿ? ಆ ಕೋಣೆಯೊಳಗಡೆ ಬಂದ್ರೆ ಏನ್ ಬರುತ್ತೆ ಹೇಳಿ? ದುರ್ವಾಸನೆಯೇ ಬರುತ್ತೆ. ಮನೆ ಚೆನ್ನಾಗಿದೆ ಅಲ್ಲವೇ? ಒಳ್ಳೆ ಬಣ್ಣ ಬಳದಿದೇವಲ್ಲವೇ? ಒಳ್ಳೆ ಲೈಟ್ಸ್ ಹಾಕಿದೇವಲ್ಲವೇ? ಒಳ್ಳೆ ಸೋಫಾ ಇದೆ ಅಲ್ಲವೇ? ಒಳ್ಳೆ ಟಿವಿ ಇದೆ ಅಲ್ಲವೇ? ಬಹಳ ಬೆಲೆ ಬಾಳುವ ಕೋಣೆ ಆಗಿರ್ಬೋದು. ಆದ್ರೆ ಯಾವುದೋ ಒಂದು ಸ್ಥಳದಲ್ಲಿ ಒಂದು ಸಣ್ಣ ಇಲಿ ಸತ್ತು ಬಿದ್ದಿದೆ ಅಂದ್ಕೊಳ್ಳಿ. ಆಗ ಏನ್ ಬರುತ್ತೆ? ದುರ್ವಾಸನೆ ಬರುತ್ತಾ ಇರುತ್ತೆ. ನಿಮಗೆ ನೆನಪಿದೆಯಾ? ಮೋಶೆ ಮೋಶೆ ದೇವರು ಹೇಳ್ತಾರೆ, ನೀನು ನಿಂತಿರುವ ಸ್ಥಳ ಎಂತಹ ಸ್ಥಳ ಆಗಿದೆ ಅಂತೆ? ಪರಿಶುದ್ಧ ಸ್ಥಳವಾಗಿದೆ. ಹಾಗಾಗಿ ನಿನ್ನ ಪಾದಗಳಿಗೆ ಇರುವಂತಹ ಚಪ್ಪಲಿಗಳು ಬಿಟ್ಟು ತೆಗೆದಿಟ್ಟು ಬಾ. ಆಗ ನನಗೆ ಅರ್ಥವಾದದ್ದೇನೆಂದರೆ, ಚಪ್ಪಲಿಗಳು ಚರ್ಮದಿಂದ ಮಾಡುತ್ತಾರೆ, ಸತ್ತಿರುವ ಪ್ರಾಣಿಗಳ ಚರ್ಮದಿಂದ ಮಾಡುತ್ತಾರೆ. ನಿನ್ನ ಚಪ್ಪಲಿಗಳನ್ನು ಬಿಟ್ಟು ಬಾ ಎಂದು ಮೋಶೆಗೆ ದೇವರು ಕರೆಯುತ್ತಿರುವಾಗ ನನಗೆ ಅರ್ಥವಾದದ್ದೇನೆಂದರೆ, ಶರೀರ ಕಾರ್ಯಗಳನ್ನು ಬಿಟ್ಟು ಬಿಟ್ಟು ಬಾ ಎಂದು ದೇವರು ಕರೆದಿರುತ್ತಾರೆ. ಶರೀರ ಕಾರ್ಯಗಳು ಸ್ಪಷ್ಟವಾಗಿವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಶರೀರ ಕಾರ್ಯಗಳು ಸ್ಪಷ್ಟವಾಗಿವೆ ಎಂದು ಹೇಳುತ್ತೆ. ಯಾವ್ಯಾವೆಂದರೆ 19ನೇ ವಚನ, ಶರೀರ ಕಾರ್ಯಗಳು ಸ್ಪಷ್ಟವಾಗಿವೆ. ಅವು ಯಾವ್ಯಾವೆಂದರೆ, ಜಾರತ್ವ, ಅಂದರೆ ಮದುವೆ ಆಗುವುದಕ್ಕಿಂತ ಮುಂಚೆ ಪ್ರೀತಿ ಪ್ರೀತಿ ಅಂತ ಹೇಳಿ ಪ್ರೀತಿಯ ಮುಸುಕಿನಲ್ಲಿ ಇಷ್ಟ ಬಂದಂತೆ ಜೀವಿಸುವಂಥದ್ದೇ ಜಾರತ್ವ ಆಗಿದೆ. ಪಾಪ ಮಾಡುವುದು ಜಾರತ್ವ ಆಗಿದೆ. ಅಪವಿತ್ರತೆ, ಕಣ್ಣಿನಲ್ಲಿ ಅಪವಿತ್ರತೆ ಆಗಿರಬಹುದು, ಯೋಚನೆಯಲ್ಲಿ ಅಪವಿತ್ರತೆ ಆಗಿರಬಹುದು, ಮಾತಿನಲ್ಲಿ ಅಪವಿತ್ರತೆ ಆಗಿರಬಹುದು, ಕ್ರಿಯೆಗಳಲ್ಲಿ ಅಪವಿತ್ರತೆ ಆಗಿರಬಹುದು. ಪವಿತ್ರತೆ ಹಾಳು ಮಾಡುವಂತಹ ಪ್ರತಿಯೊಂದು ಅಪವಿತ್ರವಾದದ್ದಾಗಿರುತ್ತೆ. ಅದು ಒಂದು ವೇಳೆ ನಮ್ಮಲ್ಲಿರುವುದಾದರೆ ನಮಗೆ ಸಮಾಧಾನವಿರುವುದಿಲ್ಲ. ಮದುವೆ ಆಗುವುದಕ್ಕಿಂತ ಮುಂಚೆ ಫ್ರೆಂಡ್ಶಿಪ್ ಅಂತ ಹೇಳಿ ಒಂದು ವೇಳೆ ನೀವು ಪರ ಹುಡುಗಿಯೊಂದಿಗೆ, ಪರ ಹುಡುಗನೊಂದಿಗೆ, ಬಾಯ್ ಫ್ರೆಂಡ್ ಜೊತೆಗೆ ಫ್ರೆಂಡ್ಶಿಪ್ ಮುಸುಕಿನಲ್ಲಿ ನಿಮ್ಮ ಶರೀರ ಕಾರ್ಯಗಳನ್ನು ನೀವು ನೆರವೇರಿಸಿಕೊಳ್ಳುತ್ತಿರುವುದಾದರೆ, ನಿಮಗಿರುವ ಶರೀರ ಇಚ್ಛೆಗಳನ್ನು ನೀವು ತೀರಿಸಿಕೊಳ್ಳುತ್ತಿರುವುದಾದರೆ ನಿಮ್ಮ ಜೀವಿತದಲ್ಲಿ ಸಮಾಧಾನ ಇರುವುದಿಲ್ಲ. ಅದು ದುಷ್ಟತ್ವಕ್ಕೆ ಸಂಬಂಧಪಟ್ಟದಾಗಿರುತ್ತೆ. ದುಷ್ಟನಾದ ಸೈತಾನನು ಬಹು ತಿಳುವಳಿಕೆಯಿಂದ ನಿಮ್ಮೊಳಗೆ ಹಾಕಿರುವಂತಹ ಒಂದು ದುಷ್ಕಾರ್ಯವೇ ಪ್ರೀತಿಯ ಮುಸುಕಲ್ಲಿ ಹುಡುಗ ಹುಡುಗಿ ಮಾಡಿರುವಂತಹ ತುಚ್ಛವಾದ, ನೀಚವಾದ, ಅಲ್ಪಕಾಲ ಪಾಪವಾಗಿದೆ. ಅದು ನಿಮ್ಮಲ್ಲಿ ಇರುವುದಾದರೆ ಸಮಾಧಾನವಿರಲ್ಲ. ಹಾಗೆಯೇ ಅಪವಿತ್ರತೆ ನಿಮ್ಮಲ್ಲಿ ಇರುವುದಾದರೆ ಸಮಾಧಾನ ಇರುವುದಿಲ್ಲ. ಮತ್ತೇನು? ಕಾಮಾಭಿಲಾಷೆ, ಅಂದರೆ ಶರೀರ ಸಂಬಂಧವಾದಂತಹ ಕೋರಿಕೆಗಳು. ವಿವಾಹವಾದ ನಂತರ ಶರೀರದಲ್ಲಿ ಸಹಜವಾಗಿ ದೇವರು ನೇಮಿಸಿರುವಂತಹ ಕೋರಿಕೆ ಗಂಡನ ಮೂಲಕ, ಹೆಂಡತಿಯ ಮೂಲಕ ಮಾತ್ರ ತೀರಿಸಲ್ಪಡಬೇಕು ಎನ್ನುವಂಥದ್ದು ದೇವರು ನೇಮಿಸಿರುವಂತಹ ನೇಮವಾಗಿದೆ. ಗಂಡನೊಂದಿಗಲ್ಲದೆ, ಹೆಂಡತಿಯೊಂದಿಗಲ್ಲದೆ, ಪರ ಪುರುಷನೊಂದಿಗೆ, ಪರ ಸ್ತ್ರೀಯೊಂದಿಗೆ, ಇಲ್ಲವೇ ಮದುವೆ ಆಗುವುದಕ್ಕಿಂತ ಮುಂಚೆ ಒಬ್ಬ ಹುಡುಗನೊಂದಿಗೆ, ಒಬ್ಬ ಹುಡುಗಿಯೊಂದಿಗೆ ಶರೀರ ಕೋರಿಕೆಯನ್ನು ತೀರಿಸಿಕೊಳ್ಳೋದು ಕಾಮಾಭಿಲಾಷೆಯಾಗಿದೆ. ಕಾಮದಿಂದ ಕೂಡಿದ ಸ್ವಭಾವವಾಗಿದೆ. ಒಂದು ವೇಳೆ ಅಂತಹ ವ್ಯಕ್ತಿತ್ವ ನಿಮ್ಮ ಜೀವಿತದಲ್ಲಿರುವುದಾದರೆ ನಿಮಗೆ ಸಮಾಧಾನ ದೊರಕುವುದಿಲ್ಲ. ಆ ನಂತರ ವಿಗ್ರಹಾರಾಧನೆ. ಸಾಧಾರಣವಾಗಿ ವಿಗ್ರಹಾರಾಧನೆ ಅಂದರೆ ನಾವು
ಸಹಜವಾಗಿ ಒಂದು ವಿಗ್ರಹವನ್ನು ಪೂಜಿಸುವುದೇ ವಿಗ್ರಹಾರಾಧನೆ ಅಂದ್ಕೊಳ್ತೇವೆ, ಆದ್ರೆ ಅದು ಕರೆಕ್ಟ್ ಅಲ್ಲ. ದೇವರಿಗಿಂತ ಯಾವುದನ್ನು ನೀವು ಹೆಚ್ಚಾಗಿ ಪ್ರೀತಿಸುತ್ತೀರೋ ಅದೇ ನಿಮ್ಮ ಜೀವಿತದಲ್ಲಿ ಒಂದು ವಿಗ್ರಹ ಆಗಿರುತ್ತೆ. ಅರ್ಥವಾಯ್ತಾ? ಕೆಲವೊಂದು ಸಾರಿ ದೇವರಿಗಿಂತಲೂ ಹೆಚ್ಚಾಗಿ ಒಂದು ಹುಡುಗಿ ಹುಡುಗನಿಗೆ ಪ್ರೀತಿಸುತ್ತಾಳೆ, ದೇವರಿಗಿಂತಲೂ ಹೆಚ್ಚಾಗಿ ಒಬ್ಬ ಹುಡುಗ ಹುಡುಗಿಗೆ ಪ್ರೀತಿಸುತ್ತಾನೆ. ಇನ್ನು ಕೆಲವರಂತೂ ದೇವರಿಗಿಂತ ಬೇರೆ ಏನ್ ಬೇಕಾದ್ರೂ ಬಿಟ್ಬಿಡ್ತೇನೆ, ದೇವರಿಗೂ ಕೂಡ ಬಿಟ್ಬಿಡ್ತೇನೆ, ಆದ್ರೆ ಬಿರಿಯಾನಿ ಮಾತ್ರ ಬಿಡಲ್ಲ ಅನ್ನುತ್ತಾರೆ. ಹೌದಲ್ಲವೇ? ಇಲ್ಲ ಅಂತೀರಾ ಅಂತವ್ರು ಈ ದಿನ? ಕೆಲವರಿಗೆ ತಿನ್ನೋದಂದ್ರೆ ಬಹಳ ಇಷ್ಟ. ಕೇಳ್ತಿದ್ದೇನೆ ಈ ದಿನ, ದೇವರಿಗೋಸ್ಕರ ಏನ್ ಬೇಕಾದ್ರೂ ಬಿಟ್ಟು ಬಿಡುವಂತಹ ಸ್ವಭಾವ ಇದೆಯಾ? ಇಲ್ಲವಾದರೆ ಯಾವುದೋ ಒಂದಕ್ಕಾಗಿ ದೇವರನ್ನೇ ಬಿಟ್ಟು ಬಿಡುವ ಸ್ವಭಾವ ಇದೆಯಾ? ಕೇಳಿರಿ, ದೇವರಿಗಿಂತಲೂ ಬೇರೆ ಯಾವುದನ್ನೇ ಆಗಲಿ ನೀವು ಹೆಚ್ಚಾಗಿ ಪ್ರೀತಿಸುವಾಗ ಅದು ವಿಗ್ರಹಾರಾಧನೆ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ದೇವರಿಗಿಂತಲೂ ಹೆಚ್ಚಾಗಿ ಬೇರೆ ಯಾವುದಾದ್ರೂ ನೀವು ಪ್ರೀತಿಸುವಂತದ್ದು ಇರುವುದಾದ್ರೆ ಅದನ್ನು ವಿಗ್ರಹವಾಗಿ ಆರಾಧಿಸ್ತಿದ್ದೀರಿ ಎಂದರ್ಥ. ಒಂದು ಸಾರಿ ಆಲೋಚಿಸಿರಿ, ಯಾವುದು ನಿಮ್ಮ ಜೀವಿತದಲ್ಲಿ ನೀವು ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರೆಂದು. ಅದನ್ನು ಬಿಟ್ಟು ಬಿಡಬೇಕು. ಅದು ಇರುವವರೆಗೂ ನಿಮ್ಮ ಜೀವಿತದಲ್ಲಿ ಸಮಾಧಾನ ನಿಮಗೆ ದೊರಕೋದಿಲ್ಲ. ಆ ನಂತರ ವ್ಯಭಿಚಾರ, ದ್ವೇಷ, ಕಲಹಗಳು, ಮತ್ಸರಗಳು, ಕ್ರೋಧಗಳು, ಕಕ್ಷಗಳು, ಭೇದಗಳು, ಭಿನ್ನಮತಗಳು, ಅಸೂಯೆಗಳು, ಕುಡಿಕತನ, ದುಂದೌತಣ ಎಂಬ ಇವುಗಳೇ ಇಲ್ಲಿ ಒಂದು ದೊಡ್ಡ ಲಿಸ್ಟ್ ಇದೆ. ಒಂದು ವೇಳೆ ಇವುಗಳಲ್ಲಿ ಈ ಲಿಸ್ಟ್ ಅಲ್ಲಿ ಇರೋದು ಯಾವ್ದಾದ್ರೂ ನಿಮ್ಮ ಜೀವಿತದಲ್ಲಿ ಬದುಕಿರೋದಾದ್ರೆ ದುರ್ವಾಸನೆ ಬರುತ್ತೆ ನಿಮ್ಮ ಆತ್ಮೀಕತೆ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ಶರೀರ ಸಂಬಂಧವಾದ ಇವುಗಳನ್ನು ಅಂದರೆ ಕುಡಿಕತನ ಮತ್ತು ದುಂದೌತಣ, ಮತ್ತೇನು ಅಸೂಯೆ, ಕಕ್ಷಭೇದ, ಭಿನ್ನಮತ, ಕಕ್ಷ, ಕ್ರೋಧ, ರಿವರ್ಸ್ ಹೇಳ್ತಿದ್ದೇನೆ, ಮತ್ಸರ, ಕಲಹಗಳು, ದ್ವೇಷಗಳು, ಇವು ನಮ್ಮಲ್ಲಿ ಇರುವುದಾದರೆ ನಾವು ಸಮಾಧಾನದಿಂದ ಜೀವಿಸುವುದು ಸಾಧ್ಯವಿರಲ್ಲ. ಸೊ ಯಾವುದೇ ಆಗಲಿ ಇದಕ್ಕೆ ಸಂಬಂಧಪಟ್ಟದ್ದು ಯಾವುದಾದ್ರೂ ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ ನೀವು ಸಮಾಧಾನವಾಗಿರೋದಿಲ್ಲ. ನೀವು 6 ಅಡಿ ಎತ್ತರ ಇರಬಹುದು, ಆದರೆ ಒಂದು ಯಾವುದೋ ಚಿಕ್ಕ ಮುಳ್ಳು ಪಾದಕ್ಕೆ ಚುಚ್ಕೊಳ್ಳೋದಾದ್ರೆ ಪ್ರಶಾಂತವಾಗಿ ಮಲಗಲಿಕ್ಕಾಗುತ್ತಾ? ಚೆನ್ನಾಗಿ ನಡೆಯಲಿಕ್ಕಾಗುತ್ತಾ? ಆ ಮುಳ್ಳು ತೆಗೆಯಲಾರದೆ ಹಾಗೆ ನಡೆಯುವುದಾದರೆ ಏನಾಗುತ್ತೆ ಹೇಳಿ? ಆ ಮುಳ್ಳಿನ ಸುತ್ತಲೂ ಕಿವ ತುಂಬಿಕೊಳ್ಳುತ್ತೆ, ಆನಂತರ ಗಡ್ಡೆಯಾಗುತ್ತೆ, ಆಮೇಲೆ ಕಾಲೆತ್ತಿ ಕಾಲಿಡುವುದಕ್ಕೂ ಕೂಡ ಆಗಲ್ಲ. ಅಷ್ಟಕ್ಕೂ ಚುಚ್ಕೊಂಡಿರೋದು ಎಷ್ಟು ಮುಳ್ಳು ಹೇಳಿ? ಇಷ್ಟು ಮುಳ್ಳು. ಚಿಕ್ಕಂದಿನಲ್ಲಿ ಮುಳ್ಳು ಚುಚ್ಚಿದಾಗ ಆ ಸೇಫ್ಟಿ ಪಿನ್ ತೆಗೆದುಕೊಂಡು ಆ ಮುಳ್ಳು ತೆಗೆಯುವ ಪ್ರಯತ್ನ ಮಾಡ್ತಿದ್ದೆವು. ವಿಚಿತ್ರವೇನೆಂದರೆ ಮುಳ್ಳೇನೋ ಇಲ್ಲಿ ಚುಚ್ಕೊಳ್ಳುತ್ತೆ, ನಾವೇನೋ ಇಲ್ಲಿ ಕೆದರುತ್ತಾ ಇರ್ತೇವೆ, ಅಗಿಯಲು ಶುರು ಮಾಡ್ತೇವೆ, ಗೊತ್ತಿಲ್ಲದಂತೆ ಅಗಿಯುತ್ತಲೇ ಇರ್ತೀರಿ. ಚಿಕ್ಕಂದಿನಲ್ಲಿ ನಾನು ಮಾಡ್ತಿದ್ದೆ. ಎಲ್ಲೋ ಒಂದ್ ಕಡೆ ಹೀಗೆ ಮಾಡುವಾಗ ಸ್ಪರ್ಶ ಇರುತ್ತೆ, ನೋವಿರುತ್ತೆ, ಆದ್ರೆ ಎಲ್ಲಿದೆ ಎಂದು ಕಾಣೋದಿಲ್ಲ. ಹಾಗಾಗಿ ಕಾಣಲಾರದ ಮುಳ್ಳಿಗಾಗಿ ಏನ್ ಮಾಡ್ತೇವೆ? ಅಗಿಯಲು ಆರಂಭಿಸುತ್ತೇವೆ. ಅಗಿದು ನೋಡಿ, ಇಲ್ಲಿ ಇಲ್ವಲ್ಲ ಅಂದು ಮತ್ತೆ ಹೀಗೆ ನೋಡ್ತೇವೆ, ಮತ್ತೆ ಅಗಿಯಲು ಆರಂಭಿಸ್ತೇವೆ. ಅಂದ್ರೆ ಅರ್ಥವೇನು? ಕನಿಷ್ಠ ಆ ಮುಳ್ಳು ಎಲ್ಲಿದೆ ಎಂದು ನಿಮಗೆ ಕಾಣಿಸಿಕೊಳ್ಳದಿದ್ದರೂ ಕೂಡ ಕಾಲು ಮಾತ್ರ ಭೂಮಿಯ ಮೇಲಿಡುವುದಕ್ಕಾಗಿ ಒಪ್ಪಿಕೊಳ್ಳಲ್ಲ. ಆ ಮುಳ್ಳು ಚುಚ್ಕೊಂಡಿರುವವರೆಗೂ ನಿಮ್ಮ ಕಾಲು ನೋವಿನಿಂದಿರುತ್ತೆ. ಹಾಗೆಯೇ ನಿಮ್ಮ ಜೀವಿತದಲ್ಲೂ ಕೂಡ ಕಾಣಿಸಲಾರದ ಪಾಪಗಳಿರುತ್ತವೆ. ಪಾಪ ಇದೆ ಎಂದು ನಿಮಗೆ ಗೊತ್ತು, ಆದರೆ ಅದು ಕಾಣಿಸಲಾರದೇ ಇರುತ್ತೆ. ಅದಕ್ಕಾಗಿಯೇ ಭಕ್ತನಾದ ದಾವೀದನು ಒಂದು ಮಾತು ಹೇಳ್ತಾನೆ, ಅದು ಬಹಳ ಒಳ್ಳೆ ಮಾತು. ನೋಡೋಣ ಬನ್ನಿ, 139ನೇ ಕೀರ್ತನೆ ಕೊನೆಯ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ಅದು ಬಹಳ ಶ್ರೇಷ್ಠವಾದ ಮಾತು. ಏನದು? 23-24ನೇ ವಚನ. ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ತಿಳಿದುಕೋ. ನಿನಗೆ ಬೇಸರಕರವಾಗಿರುವ ಇಲ್ಲವೇ ಕೇಡಿನ ಮಾರ್ಗದಲ್ಲಿ ಏನಾದರೂ ನಾನು ನಡೆಯುತ್ತೇನೋ ಏನೋ, ಇಲ್ಲವೇ ಇದೆಯೇನೋ. ಅಂದರೆ ಅದರ ಅರ್ಥವೇನು? ದಾವೀದನಿಗೂ ಕೂಡ ಗೊತ್ತಾಗ್ತಿಲ್ಲ. ಇದೆಯೋ ಇಲ್ಲವೋ ಎಂದು ದಾವೀದನಿಗೆ ಅರ್ಥವಾಗ್ತಿಲ್ಲ. ಹಾಗಾಗಿ ದಾವೀದನು ಏನ್ ಹೇಳ್ತಾನೆ? ಇದೆಯೇನೋ, ನಾನು ಇಲ್ಲ ಅಂದ್ಕೊಳ್ತಿದ್ದೇನೆ, ಆದರೆ ನನ್ನೊಳಗೆ ಇದೆಯೇನೋ. ದೇವರೇ, ನಿಮಗೆ ಬೇಸರ ತರುವ ಮಾರ್ಗವು ನನ್ನೊಳಗೆ ಇದೆಯೇನೋ. ಅದಕ್ಕೆ ಏನ್ ಮಾಡೋನು ತಾನೆ? ನೋಡು. ಪ್ರತಿದಿನ ಈ ಪ್ರಾರ್ಥನೆ ನಾವು ಕೂಡ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ದೇವರೇ,
ನಾನು ಅಂದ್ಕೊಳ್ತಿದ್ದೇನೆ ನನ್ನಲ್ಲಿ ಯಾವ ಲೋಪವಿಲ್ಲವೆಂದು, ನಾನು ಅಂದ್ಕೊಳ್ತಿದ್ದೇನೆ ನನ್ನಲ್ಲಿ ಯಾವ ಪಾಪ ಇಲ್ಲವೆಂದು, ನಾನು ಅಂದ್ಕೊಳ್ತಿದ್ದೇನೆ ಬಹಳ ಒಳ್ಳೆಯವನೆಂದು. ನನ್ನನ್ನು ನಾನು ಪರಿಶೀಲಿಸಿಕೊಂಡ್ರೆ ನಾನು ನೀತಿವಂತನಾಗಿ ಕಾಣಿಸಿಕೊಳ್ತೇನೆ, ಇತರರಿಗಿಂತ ನಾನು ಉತ್ತಮನಾದ ಆತ್ಮಿಕನತೆ ಕಾಣಿಸಿಕೊಳ್ತೇನೆ, ಹಾಗೆ ತೋರಿಸಿಕೊಳ್ತೇನೆ. ಆದ್ರೆ ಏನೋ ನನ್ನಲ್ಲಿ ನಿಮಗೆ ಬೇಸರ ತರುವ ಮಾರ್ಗ ಏನಾದ್ರೂ ಇದೆಯೇನೋ? ಅಂದರೆ ಅರ್ಥವೇನು? ತಾನು ತನ್ನನ್ನೇ ಪರಿಶೀಲಿಸಿಕೊಳ್ಳುವಾಗ ತನ್ನ ಲೋಪ ಏನೆಂದು ಅರ್ಥವಾಗ್ತಿಲ್ಲ. ಈ ದಿನ ನಮ್ಮಲ್ಲಿ ಯಾರಾದ್ರೂ ಇದ್ದೀರಾ ಪ್ರಿಯರೇ ಅಂತಹ ನೀತಿವಂತರು? ನಿಮ್ಮನ್ನು ಪರಿಶೀಲಿಸಿಕೊಳ್ಳುವಾಗ ಲೋಪ ಕಾಣಿಸಿಕೊಳ್ಳುತ್ತಾ ಇಲ್ಲವೋ? ಖಚಿತವಾಗಿಯೂ ಕಾಣಿಸಿಕೊಳ್ತಿದೆ. ದಾವೀದನು ಯಾವ ಮಟ್ಟಕ್ಕೆ ಹೋಗ್ತಾನಂದ್ರೆ ತನ್ನನ್ನು ತಾನು ಪರಿಶೀಲಿಸಿಕೊಂಡ್ರು ಕೂಡ ಏನು ಕಾಣಿಸಲ್ಲ. ನನ್ನ ಕಣ್ಣು ಹೇಗಿವೆ? ಚೆನ್ನಾಗಿವೆ ಅಲ್ಲವೇ? ನನ್ನ ಕಿವಿ ಹೇಗಿವೆ? ಚೆನ್ನಾಗಿವೆ ಅಲ್ಲವೇ? ನನ್ನ ಬಾಯಿ ಹೇಗಿದೆ? ಚೆನ್ನಾಗಿಯೇ ಮಾತಾಡ್ತಿದ್ದೇನಲ್ಲವೇ? ಇತರರ ಮನಸ್ಸು ನೋಯಿಸ್ತಾ ಇಲ್ವಲ್ಲ? ನನ್ನ ಯೋಚನೆಗಳು ಹೇಗಿವೆ? ಒಳ್ಳೆಯವುಗಳಾಗಿವೆ ಅಲ್ಲವೇ? ನನ್ನ ಕಣ್ಣು ಪವಿತ್ರವಾಗಿವೆ ಅಲ್ಲವೇ? ನನ್ನ ದೇಹ ಪರಿಶುದ್ಧವಾಗಿದೆ ಅಲ್ಲವೇ? ಸೊ ತನ್ನನ್ನು ತಾನು ಪರಿಶೀಲನೆ ಮಾಡಿಕೊಳ್ಳುವಾಗ ಅವನಿಗೆ ಅನಿಸುತ್ತೆ ತಾನು ನೀತಿಯಿಂದ ಜೀವಿಸ್ತಿದ್ದಾನೆಂದು. ಆದ್ರೆ ಎಲ್ಲಿಯೋ ಅವನಿಗೆ ಒಂದು ಪ್ರಶ್ನೆ ಇತ್ತು. ಏನೋ ದೇವರಿಗೆ ಬೇಸರ ಉಂಟು ಮಾಡುವ ಮಾರ್ಗ ನನ್ನಲ್ಲಿ ಏನಾದ್ರೂ ಇದೆಯೇನೋ? ಪರೀಕ್ಷಿಸು ದೇವರೇ, ಪರಿಶೋಧಿಸು ದೇವರೇ. ಆ ನಂತರ ಒಂದು ಮಾತಿದೆ ಅಲ್ಲವೇ? ಏನದು? ನಿತ್ಯ ಮಾರ್ಗದಲ್ಲಿ ನನ್ನನ್ನು ನಡೆಸುವನು ತಾನೆ. ನಿತ್ಯ ಮಾರ್ಗ ಅಂದ್ರೆ ಅದು ಪರಲೋಕಕ್ಕೆ ಹೋಗುವ ಮಾರ್ಗ. ದೇವರೇ, ನಿತ್ಯತ್ವಕ್ಕೆ ಹೋಗುವ ಮಾರ್ಗದಲ್ಲಿ ನಾನು ನಡೆಯಬೇಕೆಂದು ಆಶಿಸುತ್ತಿದ್ದೇನೆ. ದುಷ್ಟರಿಗೆ ಅದರಲ್ಲಿ ಸ್ಥಳವಿಲ್ಲ, ದುಷ್ಟರಲ್ಲಿ ಯಾರು ಅಲ್ಲಿಗೆ ಬರುವುದಿಲ್ಲ. ನನಗೆ ಗೊತ್ತಾಗದಂತೆ ನನ್ನಲ್ಲಿ ಯಾವುದಾದ್ರೂ ದುಷ್ಟ ಕಾರ್ಯ, ದುಷ್ಟತ್ವ, ದುಷ್ಟನು ಇಟ್ಟಿರುವಂತಹ ಕ್ರಿಯೆ ಏನಾದ್ರೂ ಇದೆಯೇನೋ? ದಯವಿಟ್ಟು ನನ್ನನ್ನು ಪರಿಶೀಲಿಸು, ಪರಿಶೋಧಿಸು ಅನ್ನುತ್ತಾನೆ. ಅದೇ ಸಮಯದಲ್ಲಿ ದೇವರು ಬಹಳ ಒಳ್ಳೆಯವರು. ಯಾಕೆಂದರೆ ನಮ್ಮ ಜೀವಿತದಲ್ಲಿ ನಾವು ತಿಳಿದೋ ತಿಳಿಯದವರಾಗಿಯೋ ತಪ್ಪು ಮಾಡುವಾಗ ನೀವು ಮಾಡ್ತಿರೋದು ತಪ್ಪು ಎಂದು ತಿಳಿಯಪಡಿಸುವುದಕ್ಕಾಗಿ ದೇವರು ಮನಸ್ಸಾಕ್ಷಿ ಎನ್ನುವಂತಹ ಒಂದು ಎಚ್ಚರಿಕೆಯಿಂದ ಕೂಡಿರುವ ಗಂಟೆಯನ್ನಿಟ್ಟಿದ್ದಾರೆ. ಏನದು? ಮನಸ್ಸಾಕ್ಷಿ. ನೀವೇನಾದ್ರೂ ತಪ್ಪು ಮಾಡುವಾಗ ತಕ್ಷಣವೇ ಮನಸ್ಸಾಕ್ಷಿ ಏನನ್ನುತ್ತೆ? ನೀವು ಮಾಡಿದ್ದು ತಪ್ಪು, ನೀವು ಮಾಡಿದ್ದು ತಪ್ಪು. ಯಾರೋ ಬಂದು ಹೇಳುವ ಅಗತ್ಯವಿಲ್ಲ. ನೀವು ಯಾವ್ದಾದ್ರೂ ಕೆಟ್ಟ ಕೆಲಸ ಮಾಡುವುದಾದ್ರೆ, ಯಾವ್ದಾದ್ರೂ ತಪ್ಪು ಮಾಡುವುದಾದ್ರೆ, ಯಾವ್ದಾದ್ರೂ ಪಾಪ ಮಾಡುವುದಾದರೆ ತಕ್ಷಣವೇ ನಿಮ್ಮನ್ನು ಗದರಿಸುವುದೇನೆಂದರೆ ನಿಮ್ಮ ಮನಸ್ಸಾಕ್ಷಿಯಾಗಿದೆ. ಒಂದು ದಿನ ಒಬ್ಬ ಕೆಲಸಗಾರನು ಒಬ್ಬ ಯಜಮಾನನ ಹತ್ತಿರ ಕೆಲಸ ಮಾಡ್ತಾನೆ. ಕೆಲಸ ಮಾಡುವಾಗ ತನ್ನ ಕೆಲಸದಲ್ಲಿ ಒಂದು ತಪ್ಪು ಮಾಡ್ತಾನೆ. ಅದಕ್ಕಾಗಿ ಬಹಳ ಮನೋವ್ಯಥೆಯಿಂದ ದುಃಖ ಪಡ್ತಿರ್ತಾನೆ. ಎಂಥ ತಪ್ಪು ಮಾಡಿದೆ, ಎಂಥ ತಪ್ಪು ಮಾಡಿದೆ, ಛೆ, ಹಾಗೆ ಮಾಡಬಾರ್ದಿತ್ತು, ಹಾಗೆ ಮಾಡಬಾರ್ದಿತ್ತು, ಹಾಗೆ ಮಾಡಬಾರ್ದಿತ್ತು. ಅಷ್ಟಕ್ಕೂ ನಡೆದದ್ದೇನು? ಸಾಮಾನು ಕೊಂಡ್ಕೊಂಡ ಕಸ್ಟಮರ್ಗೆ 70 ರೂಪಾಯಿ ಕೊಡಬೇಕಾಗಿತ್ತು, ಆದ್ರೆ ತಿರುಗಿ 50 ರೂಪಾಯಿ ಕೊಡ್ತಾನೆ. ಎಷ್ಟು ಕೊಡಲಿಲ್ಲ? 20 ರೂಪಾಯಿ ಕೊಡಲಿಲ್ಲ. ಆ ಹೆಣ್ಮಗಳು ಲೆಕ್ಕ ನೋಡ್ಕೊಂಡು, ಇದೇನಪ್ಪ ನೀನು 50 ರೂಪಾಯಿ ಕೊಟ್ಟೆ, 70 ರೂಪಾಯಿ ಕೊಡಬೇಕಿತ್ತು, ಆದ್ರೆ ನೀನು 50 ರೂಪಾಯಿ ಕೊಟ್ಟಿ ಅಲ್ಲವೇ, ಯಾಕೆ ಎಷ್ಟು ಕಡಿಮೆ ಕೊಟ್ಟೆ ಎಂದು ಕೇಳಿದ್ರೆ ಆಕೆಯ ದೃಷ್ಟಿಯಲ್ಲಿ ಇವನು ಯಾರು? 20 ರೂಪಾಯಿ ಕದ್ದವನು. ಆ ಹುಡುಗ ತನ್ನ ತಪ್ಪನ್ನು ಗ್ರಹಿಸಿಕೊಂಡು, ಕ್ಷಮಿಸಿ ಅಮ್ಮ, ನಾನು ತಪ್ಪು ಮಾಡ್ದೆ, ಕೊಡ್ಬೇಕಾದಷ್ಟು ಕೊಡಲಿಲ್ಲ ಅಂತ ಹೇಳಿದಾಗ, ಸುಮ್ನಿರು, ನೀನು ಬೇಕಂತಲೇ ಮಾಡ್ದೆ. ಇಲ್ಲಮ್ಮ, ನಾನು ಬೇಕಂತ ಮಾಡಲಿಲ್ಲ ಎಂದು ಹೇಳಿ 20 ರೂಪಾಯಿ ಕೊಟ್ಟ ನಂತರ ಮನಸ್ಸಲ್ಲಿ ಮನೋವ್ಯಥೆಯಿಂದ ದುಃಖ ಪಡ್ತಾ ಇದ್ದ. ಹಾಗೆ ಮಾಡಬಾರ್ದಿತ್ತು ಅಂದುಕೊಳ್ತಾ ಇದ್ದ. ಅಷ್ಟರಲ್ಲೇ ದುಃಖ ಮುಖ ಇಟ್ಕೊಂಡಿರುವ ಇವನಿಗೆ ನೋಡಿದ ಅವನ ಓನರ್ ಅವನ ಹತ್ತಿರ ಬಂದು ಹೇಳ್ತಾನೆ, ಏನಾಯ್ತಪ್ಪ, ಯಾಕೆ ಅಷ್ಟು ಡಲ್ ಆಗಿದ್ದಿ ಎಂದು ಕೇಳಿದಾಗ, ಏನಿಲ್ಲ ಸರ್, ಆ ಹೆಣ್ಮಗಳಿಗೆ 70 ರೂಪಾಯಿ ರಿಟರ್ನ್ ಕೊಡ್ಬೇಕಿತ್ತು, ಆದ್ರೆ 50 ರೂಪಾಯಿ ಆಕೆಗೆ ತಿರುಗಿ ಕೊಟ್ಟೆ. ಅದರಿಂದ ನನಗೆ ಮನಶಾಂತಿಯೇ ಇಲ್ಲದಂತಾಯ್ತು, ಸಮಾಧಾನ ಇಲ್ಲದಂತಾಯ್ತು. ಈಗ ನನಗೆ ಬಹಳ ಬಾಧೆ ಅನಿಸ್ತಾ ಇದೆ. ಹಾಗೆ ಮಾಡಬಾರ್ದಿತ್ತು ಅಂದಾಗ, ಅಯ್ಯೋ ಮೂರ್ಖನೇ, 20 ರೂಪಾಯಿಗಾಗಿ ಅಷ್ಟೊಂದು ಫೀಲ್ ಆಗ್ತಿದೀಯಾ? ಅಷ್ಟು ಫೀಲ್ ಆಗೋದಂದ್ರೆ ಸರ್, ನನ್ನ ಮನಸಾಕ್ಷಿ ಗದರಿಸುತ್ತಿದೆ ಅಂದ. ಅಯ್ಯೋ, ನಾನು ಚೀಲಗಟ್ಲೆ ಮೋಸ ಮಾಡ್ತಿದ್ದೇನಲ್ಲವೇ? ಹೌದಲ್ಲ? 100 ಕೆಜಿ ಅಕ್ಕಿ ಕೊಡುವಂತದ್ರಲ್ಲಿ 94 ಕೆಜಿನೇ ಇಡ್ತಾ ಇದ್ದೇನಲ್ಲವೇ? 50 ಕೆಜಿ ಧಾನ್ಯ ಕೊಡಬೇಕಾದಂತಹ ಒಂದು ಚೀಲದಲ್ಲಿ 48 ಕೆಜಿ ಅಷ್ಟೇ ಇಡ್ತಾ ಇದ್ದೇನಲ್ಲವೇ? ನಾನು ಚೀಲಗಟ್ಟಲೆ ಮೋಸ ಮಾಡ್ತಿದ್ದೇನಲ್ಲವೇ? ಹಾಗೆ ನಾನು ಕದ್ಕೊಳ್ತಾ ಇದ್ರೆ ನನಗೆ ಏನು ಅನಿಸ್ತಾ ಇಲ್ವಲ್ಲ? ಮತ್ತೆ ನಿನಗೆ ಯಾಕೆ ಅಷ್ಟು ಮನಸ್ಸಿನಲ್ಲಿ ನೋವು ಎಂದು ಕೇಳ್ದ. ಚೀಲಗಟ್ಟಲೆ ನಾನು ಕದೀತಾ ಇದ್ರೆ ನನಗೆ ಯಾವ ಮನಸ್ಸಲ್ಲಿ ನೋವಿಲ್ಲ, 20 ರೂಪಾಯಿಗೆ ಯಾಕೆ ಅಷ್ಟು ನೊಂದ್ಕೊಳ್ತಿ ಅಂದಾಗ, ಸಾರ್, ಸತ್ತಂತಹ ಶವದ ಮೇಲೆ 10 ಚೀಲ ಅಕ್ಕಿ ಇಡೋದಾದ್ರೆ ಅದಕ್ಕೆ ಏನಾದ್ರೂ ನೋವಾಗುತ್ತಾ ಎಂದು ಕೇಳ್ದ. ಸತ್ತ ಶವಕ್ಕೆ ಯಾಕೆ ನೋವಾಗುತ್ತೆ? ಅದಕ್ಕೆ ಅಲ್ಲವೋ ಸಾರ್, ಚೀಲಗಟ್ಟಲೆ ಕದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ನೋವಾಗ್ತಿಲ್ಲ ಅಂದ. ನಿಮಗೇನಾದ್ರೂ ಅರ್ಥ ಆಯ್ತಾ? ಸತ್ತಂಥವನಿಗೆ
ನೋವಿರೋದಿಲ್ಲ. ಆತ್ಮೀಕವಾಗಿ ಸತ್ತವನಿಗೂ ಕೂಡ ತಪ್ಪು ಮಾಡುತ್ತಿರುವಾಗ ಯಾವ ನೋವು ಇರೋದಿಲ್ಲ. ಈ ದಿನ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾವ್ದಾದರೂ ತಪ್ಪು ಮಾಡುತ್ತಿರುವಾಗ ನಿಮ್ಮ ಮನಸಾಕ್ಷಿ ಗದರಿಸುತ್ತಾ ಇರೋದಾದ್ರೆ ನೀವು ಮಾಡ್ತಿರೋದು ತಪ್ಪು, ಬೇಡ, ಮಾಡಬೇಡ ಎಂದು ಗದರಿಸುವಾಗ ಅದಕ್ಕೆ ತಕ್ಷಣವೇ ವಿಧೇಯರಾಗಿರಿ. ಒಂದು ವೇಳೆ ನೀವು ವಿಧೇಯರಾಗದಿದ್ದರೆ ಆ ಏರಿಯಾದಲ್ಲಿ ನಿಮ್ಮ ಮನಸಾಕ್ಷಿ ಸತ್ತು ಹೋಗುತ್ತೆ. ಆ ನಂತರ ನೀವು ಯಾವುದೇ ತಪ್ಪು ಮಾಡಿದ್ರೂ ಸಹ ಮನಸಾಕ್ಷಿ ಲೆಕ್ಕಿಸುವುದಿಲ್ಲ, ಯಾಕೆಂದ್ರೆ ಸಾಯಿಸ್ಬಿಟ್ಟಿದ್ದೀರಿ. ಅದಕ್ಕಾಗಿಯೇ ಭಕ್ತನಾದ ಯೋಹಾನನು ಈ ಮಾತನ್ನು ಬರೆಯುತ್ತಾನೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೆಯ ವಚನ. ಪ್ರಿಯರೇ, ನಮ್ಮ ಹೃದಯವು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದ್ದೇ ಆದರೆ ದೇವರ ಮುಂದೆ ಧೈರ್ಯವಾಗಿ ಕಾಣಿಸಿಕೊಳ್ಳಬಹುದು. ಸೊ ದೇವರು ನಿಮಗೂ ನನಗೂ ಮನಸಾಕ್ಷಿಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡುವಾಗ ಸರಿಪಡಿಸುವುದಕ್ಕಾಗಿ. ಅದನ್ನು ಸಾಯಿಸಬೇಡಿ, ಬದುಕಲು ಬಿಡಿರಿ. ಇದಕ್ಕಿಂತ ಮೇಲಿನ ವಚನ ಏನು ಹೇಳುತ್ತೆ ನೋಡಿ. ಮಧ್ಯಭಾಗದಿಂದ ಓದುತ್ತಿದ್ದೇನೆ ಕೇಳಿ. ನಮ್ಮ ಹೃದಯವು ಯಾವ ಯಾವ ವಿಷಯಗಳಲ್ಲಿ ನಮ್ಮ ಮೇಲೆ ದೋಷಾರೋಪಣೆ ಮಾಡುವುದೋ ಆ ಎಲ್ಲಾ ವಿಷಯಗಳ ಕುರಿತಾಗಿ ಆತನ ಮುಂದೆ ನಮ್ಮ ಹೃದಯಗಳನ್ನು ಸಮ್ಮತಿಪಡಿಸಿಕೊಳ್ಳೋಣ. ಸಮ್ಮತಿ ಅಂದ್ರೆ ಸಮಾಧಾನ. ಏನಂತೆ? ನಮ್ಮ ಹೃದಯ ನಮ್ಮ ಮೇಲೆ ಯಾವ ವಿಷಯಗಳಲ್ಲಿ ನೀವು ಮಾಡ್ತಿರೋದು ತಪ್ಪು ಎಂದು ದೋಷಾರೋಪಣೆ ಮಾಡುತ್ತದೋ ಅದರ ವಿಷಯದಲ್ಲಿ ನಾವು ದೇವರೊಂದಿಗೆ ಸಮಾಧಾನಗೊಳ್ಳೋಣ, ಸರಿಪಡಿಸಿಕೊಳ್ಳೋಣ. ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳೋಣ. ಅದನ್ನು ದೇವರು ನಮಗೆ ಕೊಡುತ್ತಿರುವ ಒಂದು ಎಚ್ಚರಿಕೆಯಾಗಿದೆ. ದುಷ್ಟನಿಗೆ ಸಮಾಧಾನ ಇರುವುದಿಲ್ಲ, ಯಾಕೆಂದರೆ ಅವನು ದುಷ್ಟನಿಂದಲೇ ನಡೆಸಲ್ಪಡುತ್ತಿದ್ದಾನೆ. ಯಾರು ಆ ದುಷ್ಟನು? ಸೈತಾನನು. ಅವನು ಮೊದಲಿನಿಂದಲೂ ದುಷ್ಟನಾಗಿದ್ದಾನೆ. ಅವನಿಗೆ ಅವಕಾಶ ಕೊಡುವುದಾದರೆ ನಿಮ್ಮನ್ನು ಕೂಡ ದುಷ್ಟರನ್ನಾಗಿ ಮಾಡುತ್ತಾನೆ. ಮಾತ್ರವಲ್ಲ, ನಿಮ್ಮಿಂದ ದುಷ್ಕಾರ್ಯಗಳನ್ನು ಮಾಡಿಸುತ್ತಾನೆ. ನಿಮ್ಮ ಜೀವಿತದಲ್ಲಿ ದುಷ್ಕಾರ್ಯಗಳು ಇರುವುದಾದರೆ ನೀವು ಸಮಾಧಾನದಿಂದ ಜೀವಿಸುವುದು ಸಾಧ್ಯವಿರಲ್ಲ. ಮೊದಲನೇದಾಗಿ ದೇವರೊಂದಿಗಿನ ಸಮಾಧಾನ ಕಳೆದುಕೊಳ್ಳುತ್ತೇವೆ. ಎರಡನೇದಾಗಿ ನಿಮ್ಮ ಸುತ್ತಲಿರುವ ಮನುಷ್ಯರೊಂದಿಗೆ ಸಮಾಧಾನ ಕಳೆದುಕೊಳ್ಳುತ್ತೀರಿ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ವರ್ಟಿಕಲ್ ಆಗಿ ಈ ಡೈರೆಕ್ಷನ್ ಅಲ್ಲಿ ನಿಮಗೆ ಸಮಾಧಾನವಿಲ್ಲದಿದ್ದರೆ, ಅಂದರೆ ದೇವರೊಂದಿಗೆ ನಿಮಗೆ ಸಮಾಧಾನವಿಲ್ಲದಿದ್ದರೆ, ನಿಮ್ಮ ಹೆಂಡತಿಯೊಂದಿಗೆ ಸಮಾಧಾನವಿರುವುದಿಲ್ಲ, ಗಂಡನೊಂದಿಗೆ ಸಮಾಧಾನವಿರುವುದಿಲ್ಲ, ಮಕ್ಕಳೊಂದಿಗೆ ನಿಮಗೆ ಸಮಾಧಾನವಿರಲ್ಲ, ನಿಮ್ಮ ಸುತ್ತಲಿರುವವರೊಂದಿಗೂ ಸಮಾಧಾನವಿರಲ್ಲ. ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಯಾವಾಗ ನೀವು ದೇವರೊಂದಿಗೆ ಸಮಾಧಾನ ಉಳ್ಳವರಾಗಿರುತ್ತೀರೋ ನಿಮ್ಮ ಸುತ್ತಲಿರುವವರೊಂದಿಗೂ ಕೂಡ ನೀವು ಸಮಾಧಾನವಾಗಿರುತ್ತೀರಿ. ದೇವರೊಂದಿಗೆ ಸಮಾಧಾನದಿಂದ ಇರದೇ ಇರುವವರು ಸುತ್ತಲಿರುವವರೊಂದಿಗೆ ಸಮಾಧಾನದಿಂದಿರೋದಿಲ್ಲ. ಅಷ್ಟ್ಯಾಕೆ ಪ್ರಿಯರೇ, ನಮ್ಮಲ್ಲಿ ಕೆಲವರು ಕುರ್ಚಿಗಾಗಿ ಕಚ್ಚಾಡ್ತಾ ಇರ್ತಾರೆ. ಅದೇನಂತೆ? ಸಮಾಧಾನ. ಯಾವದಾನ? ಸಮಾಧಾನ. ನಾನು ಮುಂದಂದ್ರೆ ನಾನೇ ಮುಂದು, ಇದು ನನ್ನ ಚೇರು ಅಂದ್ರೆ ನನ್ನ ಚೇರೆ, ನನ್ನ ಕುರ್ಚಿ ನನ್ನ ಕುರ್ಚಿ. ಎಷ್ಟು ಸಮಾಧಾನ ನೋಡಿ. ಮತ್ತೆ ಎಲ್ಲಿ? ಅದು ಕೂಡ ದೇವರ ಆಲಯದಲ್ಲಿ. ಪಾರ್ಕಿಂಗ್ ಹತ್ರ ಜಗಳ, ಕೂತ್ಕೊಳ್ಳುವ ಸ್ಥಳದಲ್ಲಿ ಜಗಳ, ಒಳಗೆ ಬರುವಾಗ ಹೊರಗೆ ಹೋಗುವಾಗ. ಅಫ್ಕೋರ್ಸ್ ನಮ್ಮ ಕಲವರಿ ಟೆಂಪಲ್ ನಲ್ಲಿ ಇಷ್ಟು ಅದ್ಭುತವಾದ ಸೇವೆ, ಇಷ್ಟು ಅದ್ಭುತವಾದ ಸಭೆ, ಒಂದೊಂದು ಸರ್ವಿಸಿನ ಮಧ್ಯದಲ್ಲಿ 30 to 45 ಮಿನಿಟ್ಸ್ ಗ್ಯಾಪ್ ನಲ್ಲಿ ಎಷ್ಟೋ ಪ್ರಶಾಂತವಾಗಿ ಕಾಮಾಗಿ ಹೊರಟು ಹೋಗ್ತಾರೆ. ಬರೋರು ಎಷ್ಟೋ ಪ್ರಶಾಂತವಾಗಿ ಒಳಗೆ ಬರ್ತಾರೆ. ಬಹಳ ಸಂದರ್ಭಗಳಲ್ಲಿ ಪೊಲೀಸ್ ಬಂದೋಬಸ್ತು ಇಲ್ಲಿ ಇರುವಾಗ ಡ್ಯೂಟಿ ಮಾಡಲು ಬಂದಿರುವ 200-250 ಮಂದಿ ಇಲ್ಲವೇ 300 ಮಂದಿ ಪೊಲೀಸರು ಇಲ್ಲಿ ಇರುವಾಗ ಹೋಗುವಾಗ ಒಂದು ಮಾತು ಹೇಳ್ತಾರೆ, ಇಷ್ಟೊಂದು ಕ್ರಮವಾದ ಶಿಸ್ತು ಎಲ್ಲಿಯೂ ನೋಡಿಲ್ಲ ಅನ್ನುತ್ತಾರೆ. ಎಲ್ಲಿಯೂ ಕೂಡ ಗೊಂದಲ ಆಗೋದಿಲ್ಲ, ಅಸ್ತವ್ಯಸ್ತದ ಸಂಘಟನೆ ನಾವು ನೋಡಿಲ್ಲ, ಇಲ್ಲವೇ ಸಂಭವಿಸಿಲ್ಲ. ಬರೋರು ಪ್ರಶಾಂತವಾಗಿ ಬರ್ತಾರೆ, ಹೋಗೋರು ಪ್ರಶಾಂತವಾಗಿ ಹೋಗ್ತಾರೆ ಅನ್ನುತ್ತಾರೆ. ಇದು ಯಾವಾಗ ಸಾಧ್ಯ ಎನ್ನುವುದಾದ್ರೆ ಅವರೊಳಗೆ ದೇವರು ಇರುವಾಗ ಸಾಧ್ಯ. ಘರ್ಷಣಗೊಳ್ಳುವಂಥವರು, ಜಗಳವಾಡುವಂಥವರು ದೇವರ ಮಕ್ಕಳಲ್ಲ. ದೇವರು ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಸುತ್ತಲೂ ಇರುವವರೊಂದಿಗೆ ಸಮಾಧಾನವಾಗಿರಿ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಗಂಡ ಕೇಳ್ತಾ ಇದ್ದೀರಾ? ದೇವರು ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಹೆಂಡತಿಯೊಂದಿಗೆ ಸಮಾಧಾನವಾಗಿರಿ. ನಿಮ್ಮ ಹೆಂಡತಿ ಜಗಳ ಆಡಬಹುದು, ನಿಮ್ಮ ಹೆಂಡತಿ ಜಗಳ ಗಂಟಿ ಆಗಿರಬಹುದು. ನೀವು ದೇವರನ್ನು ಹೊಂದಿರುವ ವ್ಯಕ್ತಿಯಾಗಿರುವುದಾದ್ರೆ ಮೌನವಾಗಿದ್ದು ಸಹಿಸಿಕೊಳ್ಳಬೇಕು. ಸಮಾಧಾನದಿಂದಲೇ ಜೀವಿಸಬೇಕೆಂಬ ಪ್ರಯತ್ನ ಮಾಡಬೇಕು. ಹಾಗೆಯೇ ನಿಮ್ಮೊಳಗೂ ದೇವರಿರುವುದಾದ್ರೆ ಕೇಳಿ ಸಹೋದರಿ, ನಿಮ್ಮ ಗಂಡ ದುರ್ಮಾರ್ಗಿ ದುಷ್ಟನೂ ಆಗಿರಬಹುದು, ಆದರೆ
ನೀವು ಸಮಾಧಾನವನ್ನೇ ಪ್ರೀತಿಸುತ್ತೀರಿ, ಸಮಾಧಾನದಿಂದ ಇರುವುದಕ್ಕಾಗಿಯೇ ಪ್ರಯತ್ನ ಮಾಡುತ್ತೀರಿ, ಸಮಾಧಾನವನ್ನು ಹುಡುಕುವ ಪ್ರಯತ್ನ ಮಾಡುತ್ತೀರಿ, ಅದನ್ನು ಹಿಂಬಾಲಿಸುವ ಪ್ರಯತ್ನ ಮಾಡುತ್ತೀರಿ. ಕೆಲವೊಂದು ರೆಫರೆನ್ಸಸ್ ತೋರಿಸ್ತೇನೆ ನೋಡಿ, ಬೈಬಲ್ ಏನ್ ಹೇಳುತ್ತೆ ಎಂದು ನೋಡೋಣ ಬನ್ನಿ. ಬೈಬಲಿನಲ್ಲಿ ಜಕರ್ಯ ಪುಸ್ತಕ 8:9 ಕೊನೆಯ ಸಾಲು, ಅದಕ್ಕಾಗಿ ಸತ್ಯವನ್ನು ಸಮಾಧಾನವನ್ನು ಪ್ರಿಯವಾದದೆಂದು ಎಣಿಸಿರಿ. ಅಂದರೆ ಸಮಾಧಾನವನ್ನು ಪ್ರೀತಿಸಿರಿ, ಅದು ಅದರ ಅರ್ಥ. ನೀವು ಯಾವ್ದಾದ್ರೂ ಒಂದು ವಸ್ತುವನ್ನು ಪ್ರೀತಿಸುವುದಾದ್ರೆ ಅದನ್ನು ಬಹು ಜಾಗರೂಕತೆಯಿಂದ ನೋಡಿಕೊಳ್ತೀರಿ. ನೀವು ಸೆಲ್ ಫೋನ್ ಅನ್ನು ಪ್ರೀತಿಸುತ್ತೀರಿ ಅನ್ಕೊಳ್ಳಿ, ಅಯ್ಯೋ ಅದಕ್ಕೆ ಎಷ್ಟೋ ವಿಧವಾದ ಕವರ್ಗಳನ್ನು ಹಾಕ್ತೀರಿ, ಅದಕ್ಕೆ ಎಷ್ಟೋ ಕೇರ್ ತೆಗೆದುಕೊಳ್ತೀರಿ. ಯಾವುದಕ್ಕೆ? ಅಯ್ಯೋ ನನ್ನ ಬಂಗಾರವೇ, ನನ್ನ ಬಂಗಾರವೇ ಎಂದು ಹೇಳುತ್ತಾ ಸೆಲ್ ಫೋನಿಗೆ ಎಷ್ಟೋ ಮುದ್ದು ಮಾಡ್ತೀರಿ, ಅದಕ್ಕೆ ಎಷ್ಟೋ ವಿಧವಾದ ಕವರ್ಗಳು, ಎಷ್ಟೋ ಕೇರು ಮಾಡ್ತೀರಿ. ಅದೇನಾದ್ರೂ ಕೆಳಗೆ ಬಿತ್ತು ಅಂದ್ಕೊಳ್ಳಿ, ಈ ಹೃದಯ ಬಡಿತ ನಿಂತು ಹೋಗುತ್ತೆ. ಅಮ್ಮ ಅದೇನೋ ನಮ್ಮ ಪ್ರಾಣ ಎಲ್ಲಿದೆ ಹೇಳ್ರಿ? ಸೆಲ್ ಫೋನ್ ನಲ್ಲಿ. ಅದೇ ತಕೊಂಡು ಹೋಗುತ್ತೆ ಒಂದು ದಿನ, ಆ ಸೆಲ್ ಫೋನೇ ತಕೊಂಡು ಹೋಗುತ್ತೆ ನಿಮ್ಮ ಪ್ರಾಣ, ನಿಮ್ಮ ಆತ್ಮವನ್ನು ಕೂಡ. ಎಲ್ಲಿಗೆ? ಸೊ ಯಾವುದನ್ನು ನೀವು ಪ್ರೀತಿಸ್ತೀರೋ ಅದನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ತೀರಿ. ಅದಕ್ಕೆ ದೇವರು ಹೇಳುವುದೇನೆಂದ್ರೆ ಸಮಾಧಾನವನ್ನು ಪ್ರೀತಿಸಿರಿ, ಆಗ ಆ ಸಮಾಧಾನವನ್ನು ನೀವು ಕಾಪಾಡಿಕೊಳ್ತೀರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಸಮಾಧಾನದ ಕುರಿತಾಗಿ ನೀವು ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ದುಷ್ಟನಿಗೆ ಸಮಾಧಾನವಿರುವುದಿಲ್ಲ, ಆದರೆ ನೀತಿವಂತನು ಸಮಾಧಾನವುಳ್ಳವನಾಗಿ ಜೀವಿಸುತ್ತಾನೆ. ಆ ಸಮಾಧಾನವನ್ನು ಹುಡುಕುತ್ತಾನೆ, ಸಮಾಧಾನವನ್ನು ಪ್ರೀತಿಸುತ್ತಾನೆ, ಸಮಾಧಾನವನ್ನೇ ಹಿಂಬಾಲಿಸುತ್ತಾನೆ, ಸಮಾಧಾನಕರವಾಗಿ ಜೀವಿಸುತ್ತಾನೆ, ಸಮಾಧಾನವನ್ನೇ ಹಂಚಿಕೊಡುತ್ತಾನೆ, ಸಮಾಧಾನ ಪಡಿಸುತ್ತಾನೆ. ಅಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಕೋಪಿಷ್ಠರು, ಗರ್ವಿಷ್ಠರು, ಅಹಂಕಾರಿಗಳು, ದೇವರೇ ಅಂತವರು ಸಮಾಧಾನವನ್ನು ಹಂಚುವುದಿಲ್ಲ, ಹೆಚ್ಚಿಸುವುದಿಲ್ಲ, ಸಮಾಧಾನವಾಗಿ ಜೀವಿಸುವುದಿಲ್ಲ. ನಮ್ಮಲ್ಲಿ ಯಾರಾದ್ರೂ ಗರ್ವಿಷ್ಠರಾಗಿರೋದಾದ್ರೆ, ಕೋಪಿಷ್ಠರಾಗಿರೋದಾದ್ರೆ, ಅಹಂಕಾರಿಗಳಾಗಿರೋದಾದ್ರೆ, ದೇವರೇ ಅಂಥವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟು ಇನ್ನು ಮೇಲೆ ದೇವರೇ ವೈಯಕ್ತಿಕ ಸಮಾಧಾನ, ಕುಟುಂಬದಲ್ಲಿ ಸಮಾಧಾನ, ಕೆಲಸ ಮಾಡುವ ಸ್ಥಳದಲ್ಲಿ ಸಮಾಧಾನ, ಸುತ್ತಲಿರುವವರೊಂದಿಗೆ ಸಮಾಧಾನ, ಸೇವೆಯಲ್ಲಿ ಸಮಾಧಾನ ಹೊಂದಿಕೊಂಡು ಜೀವಿಸುವ ಹಾಗೆ ನಮ್ಮೆಲ್ಲರಿಗೂ ಅಂತಹ ಕೃಪೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.